ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ. ನಾನಿವತ್ತಿನ ದಿನ ವಿಶೇಷವಾದಂಥ ಒಂದು ಸಸ್ಯನೂ ಅಲ್ಲ, ಇತ್ತ ಬಳ್ಳಿನೂ ಅಲ್ಲ. ಆ ಟೈಪ್ ಇದೆ ಇದು. ನೋಡ್ಬೋದು, ಕಾಂಡದ ತುಂಬೆಲ್ಲ ಬರೀ ಮುಳ್ಳೇ ಇರುತ್ತೆ. ನೋಡೋರಲ್ಲ. ಇದರ ಹೆಸರು ಬಂದು ಸಿಗೆ ಮರ, ಸಿಗೆ ಮಳೆ ಅಂತಾರೆ. ನೋಡಿ ಸ್ನೇಹಿತರೆ, ನಮ್ಮ ಪೂರ್ವ ಕಾಲದಿಂದನೂ ಪ್ರಚಲಿತವಾದಂಥ ಒಂದು ತಲೆ ಸ್ವಚ್ಛತೆಗೋಸ್ಕರ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಸಾಧನ ಆಗಿ ಒಂದು ಸೀಗೆಕಾಯಿನ ಬಳಸ್ತಾ ಇರ್ತಾರೆ. ನೋಡಿ, ಇದು ನಾವು ಎಷ್ಟೇ ಎಣ್ಣೆ ಹಚ್ಚಿದ್ರೂ ಕ್ಷಣ ಮಾತ್ರದಲ್ಲೇ ಸೀಗೆಕಾಯಿಂದ ಒಂದು ಸ್ವಚ್ಛ ಆಗೋಗ್ಬಿಡ್ತದೆ. ಯಾಕಂದರೆ ಗಾದೆನೇ ಇದೆ, ಎಣ್ಣೆಗೆ ಸೀಗೆಕಾಯಿ ಆಪೋಸಿಟ್ಟು ಅಂತನ. ನೋಡಿ, ನಾವು ಈ ಒಂದು ಸೀಗೆಕಾಯಿನ ನೋಡ್ಬೋದು. ನೋಡಿ ಸ್ನೇಹಿತರೆ, ನಾವೇನು ಹಿಂದಿನ ಪುರಾತನ ಕಾಲದಿಂದ ಈ ಪುರಾತನ ಕಾಲದಲ್ಲಿ ಯಾವುದೇ ಶಾಂಪಾಗಲಿ ಸೋಪಾಗಲಿ ಏನೂ ಇರಲಿಲ್ಲ. ಇದೇ ಸೀಗೆಕಾಯಿನ ನಮ್ಮ ಪೂರ್ವಿಕರೆಲ್ಲ ತಲೆನ ಸ್ವಚ್ಛಗೊಳಿಸೋದಕ್ಕೋಸ್ಕರ ಬಳಸ್ತಾಯಿದ್ರು. ನೋಡಿದ್ರಲ್ಲ, ನೋಡಿ, ಇದೇ ಸೀಗೆಕಾಯಿ ಕಾರ್ತಿಕ ಶಾಂಪೂನಲ್ಲಿ ತೋರಿಸ್ತಾರಲ್ಲ. ಇದೇ ಸೀಗೆಕಾಯಿ ಅದು. ಇದಕ್ಕೆ ಒಂದು ಕತೆ ಇದೆ. ನಾನು ಅದನ್ನು ತುಂಬ ಸಿಂಪಲಾಗಿ ಹೇಳ್ತೀನಿ. ಇದರ ಹುಟ್ಟು ಹೇಗಾಯಿತು ಅನ್ನೋದಕ್ಕೆ ಒಂದು ಕತೆ ಇದೆ. ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಅಂತ ಹೊರಟ್ರಂತೆ. ಹಾಗೆ ಲಕ್ಷ್ಮಣನಿಗೂ ಸಹ ಮದುವೆ ಆಗಿತ್ತಂತೆ. ಆ ಸಂದರ್ಭದಲ್ಲಿ ಲಕ್ಷ್ಮಣನ ಹೆಂಡತಿನೂ ಸಹ ಜೊತೆಲಿ ಹೊರಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಲಕ್ಷ್ಮಣ ದೇವರು ಆಕೆನ ಬರಬೇಡ ಅಂತ ತಡೆದ್ರಂತೆ. ಇಲ್ಲ, ನಾವು ನಿಮ್ಮ ಜೊತೆ ಇರಬೇಕು, ಇದು ನಮ್ಮ ಒಂದು ಧರ್ಮದ ಪಾಲನೆ ಅಂತ ಹೇಳಿದಾಗ, ಬೇಡ, ನಾನು ಅಣ್ಣನ ಜೊತೆ ಇದ್ದೀನಿ, ನಮ್ಮಣ್ಣನ ಒಂದು ಕಷ್ಟನ ನಾನು ಹಂಚ್ಕೋತೀನಿ, ಆ ಕಷ್ಟನ ನೀನು ಹಂಚ್ಕೊಳ್ಳೋದು ಬೇಡ ಅಂತೇಳಿ ಹೇಳಿದಾಗ ಕೇಳಲಿಲ್ವಂತೆ. ಆ ಒಂದು ಸಂದರ್ಭದಲ್ಲಿ ಆ ಲಕ್ಷ್ಮಣ ದೇವರು ತನ್ನ ಪತ್ನಿಗೆ ಶಾಪ ಇಟ್ಟರಂತೆ, ನೀನು ಮರ ಆಗು, ಆ ಮರನ ಯಾರು ಮುಟ್ಟಬಾರ್ದು, ನಿನ್ನಲ್ಲಿ ಬಿಡ್ತಕ್ಕಂಥ ಒಂದು ವಸ್ತುನ ತಲೆಯಲ್ಲಿ ಹಾಕಿ ಸ್ನಾನ ಮಾಡಿದ್ರೆ ಸ್ವಚ್ಛ ಆಗಲಿ ಅಂತ ಹೇಳ್ಬಿಟ್ಟು ಒಂದು ವರ ಕೊಟ್ರಂತೆ. ಆ ವರದಿಂದ ಲಕ್ಷ್ಮಣ ದೇವರ ಪತ್ನಿ ಈ ಒಂದು ಸಿಗೆ ಮರವಾಗಿ ರೂಪುಗೊಂಡ್ರು ಅಂತ ಒಂದು ಕತೆ. ಇದು ಎಷ್ಟು ನಿಜನೋ ಸುಳ್ಳೋ ನಾವು ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಪ್ರಾಕ್ಟಿಕಲಾಗಿ ಏನಿದೆಯೋ ಅದನ್ನು ಮಾತ್ರನೇ ನಾವು ಮುಂದುವರಿಸ್ತಾ ಹೋಗಬೇಕು. ನೋಡಿ ಸ್ನೇಹಿತರೆ, ಇದೇ ಆ ಒಂದು ಸಿಗೆ ಮಳೆ. ನೋಡಿ, ಇದು ಚಿಗುರೆ ಸೊಪ್ಪಿನ ಥರನೇ ಇದೆ. ಹೂವು ಕೂಡ ಆಗ್ತಾಯಿದೆ, ಆ ಕಡೆ ಕಾಯಿ ಕೂಡ ಬಿಡ್ತಾಯಿದೆ. ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಸಿಗೆ ಮರದ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಷಯನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.